ಆಕಾಶವಾಣಿ ಧಾರವಾಡ. ನಿನ್ನೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ಮೇಳ 2025ರ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಅನ್ನದಾತರಾದ ಕೃಷಿಕ ಬಂಧುಗಳು ಕಾತರದಿಂದ ಕಾಯುವ ಪರ್ವ ಕೃಷಿ ಮೇಳ. ಸೆಪ್ಟೆಂಬರ್ 13ರಿಂದ ಆರಂಭವಾಗಿರುವ ಈ ಪರ್ವದಲ್ಲಿ ನಾಡಿನ ಲಕ್ಷಾಂತರ ರೈತರು ಭಾಗವಹಿಸಿದ್ದರು. ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವುದು ಆಗಿತ್ತು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆವರಣದಲ್ಲಿರುವ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಿನ್ನೆ ಸಡಗರ ಹಾಗೂ ಸಂಭ್ರಮದ ವಾತಾವರಣ. ವೇದಿಕೆಯನ್ನ ಸರಳ ಹಾಗೂ ಸುಂದರವಾಗಿ ಅಲಂಕರಿಸಲಾಗಿತ್ತು. ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಹಾಗೂ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹ ಕುಲಾಧಿಪತಿಗಳಾದ ಶ್ರೀ ಎನ್ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲೆಯ ಹಿರಿಯ ಅಧಿಕಾರಿಗಳು ವೇದಿಕೆಯ ಮೇಲೆ ಆಸೀನರಾಗಿದ್ದರು. ನಾಡಗೀತೆ ಹಾಗೂ ರೈತಗೀತೆ ಹಾಡುವುದರ ಮೂಲಕ ಸಭೆಯ ಕಾರ್ಯಕ್ರಮಗಳು ಆರಂಭಗೊಂಡವು. ನಿನ್ನೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾ. ಪಿಎಲ್ ಪಾಟೀಲ್ ಅವರು ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಕುಲಪತಿಗಳಾದ ಡಾ. ಪಿಎಲ್ ಪಾಟೀಲ್ ಅವರು ಸರ್ವರನ್ನು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಅವರು ಕೃಷಿ ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನ ಓದಿದರು. ಉತ್ತರ ಕರ್ನಾಟಕದ ವಿವಿಧ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳಲ್ಲಿ 10 ನೂತನ ದೇಶಿ ತರಬೇತಿಗಳನ್ನು ಪ್ರಾರಂಭಿಸಲಾಗಿದೆ ಹಾಗೂ 18 ದೇಶಿ ತಂಡಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ರಾಷ್ಟ್ರೀಯ ಜೀವನೋಪಾಯ ನಿರ್ವಹಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಡಿ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸಂಜೀವಿನಿ ಕೃಷಿ ಸಖಿ ತರಬೇತಿಯನ್ನು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ. ರೈತರಿಗೆ ಸಕಾಲಿಕ ತಾಂತ್ರಿಕತೆ ಲಭ್ಯತೆ ಹಾಗೂ ರೈತರ ಬೀಜ ಸ್ವಾವಲಂಬನೆಗಾಗಿ ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವು 31 ರೈತ ಉತ್ಪಾದಕ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಬೀಜ ಘಟಕದಿಂದ ಗುಣಮಟ್ಟದ ಬೀಜೋತ್ಪಾದನೆಯ ತರಬೇತಿ ಹಾಗೂ ತಾಂತ್ರಿಕ ಸಲಹೆಗಳನ್ನು ನೀಡಲಾಗುತ್ತಿದೆ. 2024ರ ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳಲ್ಲಿ 19,948 ಕ್ವಿಂಟಲ್ ಹಾಗೂ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ 24,215 ಕ್ವಿಂಟಲ್ ಬೀಜೋತ್ಪಾದನೆ ಮಾಡಿ ಒಟ್ಟು 44,000 ಕ್ವಿಂಟಲ್ ಬೀಜೋತ್ಪಾದನೆ ಮಾಡಿ ರೈತರಿಗೆ ಗುಣಮಟ್ಟದ ಬೀಜಗಳನ್ನು ವಿತರಿಸಲಾಗಿದೆ. ರಾಜ್ಯದ ಕೃಷಿ ಸಚಿವರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹ ಕುಲಾಧಿಪತಿಗಳಾದ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಪ್ರಕಟಣೆಗಳನ್ನ ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಸದರಿ ಮೇಳದಲ್ಲಿ 162 ಹೈಟೆಕ್ ಮಳಿಗೆಗಳಿದೆ, 272 ಸಾಮಾನ್ಯ ಮಳಿಗೆಗಳಿದೆ, 99 ಯಂತ್ರೋಪಕರಣ ಮಳಿಗೆಗಳಿದೆ, 50 ಜಾನುವಾರು ಪ್ರದರ್ಶನಗಳ ಮಳಿಗೆಗಳಿದೆ, 13 ಕ್ಷೇತ್ರಗಳ ಮಳಿಗೆಗಳು, 30 ಆಹಾರ ಮಳಿಗೆಗಳು, ಒಟ್ಟಾರೆ 700ಕ್ಕೂ ಹೆಚ್ಚು ಮಳಿಗೆಗಳು ಕೃಷಿ ಮೇಳದಲ್ಲಿ ಈ ಭಾಗದ ಎಲ್ಲ ಜಿಲ್ಲೆಯ ರೈತರು, ತಾಲೂಕಿನ ರೈತರು ಬಂದು ಇಲ್ಲಿ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಆಯೋಜಿಸಿರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ವಿಶೇಷವಾದದ್ದು. ಪ್ರತಿ ವರ್ಷದಲ್ಲಿ ವಿಶ್ವವಿದ್ಯಾನಿಲಯವು ಪ್ರಥಮ ಬಾರಿಗೆ ಅಕ್ಷಿಯೋಮ 4 ಮಿಷನ್ ಭವ್ಯ ಆಕಾಶಕ ಕೃಷಿ ವಿಶ್ವವಿದ್ಯಾನಿಲಯದ ಧಾರವಾಡದಿಂದ ಸಂಶೋಧನಾ ಪ್ರಯೋಗಕ್ಕಾಗಿ ಕಳಿಸಿರುವ ಹೆಸರು ಮತ್ತು ಮೆಂತೆ ಕಾಳುಗಳ ಮೊಳಕೆ ಪರೀಕ್ಷೆ ಯಶಸ್ವಿಯಾಗಿದ್ದು
ಯಶಸ್ವಿ ಪ್ರಯುಕ್ತ ಹೊಸದೆಹಲಿಯಲ್ಲಿ ಪ್ರಗತಿ ಮೈದಾನದಲ್ಲಿ ದಿನಾಂಕ 21/8/25 ಭಾರತ್ ಮಂಟಪದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪಾಟೀಲ್ ಹಾಗೂ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಹೊಸಮನಿಯವರಿಗೆ ಸನ್ಮಾನ ಮಾಡಿದ್ದು ಒಂದು ಯೂನಿವರ್ಸಿಟಿಯ ಒಂದು ಸಾಧನೆ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೃಷಿಧಾರೆ ಆಪ್ ಅನ್ನು ಬಿಡುಗಡೆ ಮಾಡಿದರು. ನಂತರ ಅವರು ಶ್ರೇಷ್ಠ ಕೃಷಿಕ ಹಾಗೂ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಎಕ್ಸ್ಪರ್ಟ್ ಸಿಸ್ಟಂನಲ್ಲಿ ರೈತರು ತಮ್ಮ ಬೆಳೆಯ ವಿವರ, ಬಿತ್ತನೆ ದಿನಾಂಕ ಒಂದು ಸಾರಿ ಸೂಚಿಸಬೇಕು ಹಾಗೂ ಬಿತ್ತಿದ ಪ್ರದೇಶವನ್ನು ಅಳೆಯಲು ಭೂ ಅಳತೆಯ ಚಿತ್ರದ ಮೇಲೆ ಒತ್ತಿ ಬೆಳೆದ ಪ್ರದೇಶದ ಸುತ್ತ ಸುತ್ತಾಡಿದರೆ ಭೂಮಿಯ ಅಳತೆಯನ್ನು ಪಡೆಯಬಹುದು. ಕೃಷಿ ಪದ್ಧತಿಯಲ್ಲಿ ಬೇಸಾಯ ಕ್ರಮಗಳಾದ ಪೋಷಕಾಂಶಗಳ ನಿರ್ವಹಣೆ, ಕಳೆಯ ನಿರ್ವಹಣೆ ಮತ್ತು ಬೀಜಗಳ ತಳಿಗಳ ಮಾಹಿತಿ ಹವಾಮಾನಕ್ಕೆ ಅನುಕೂಲವಾಗಿ ಲಭ್ಯವಾಗುತ್ತದೆ. ಶ್ರೀಮತಿ ರೇಣುಕಾ ಮುಕುಂದ್ ಭೋಜನ್ನವರ್, ಸಾಕಿನ್ ನಂದೇಶ್ವರ್, ತಾಲೂಕು ಅತುಣಿ, ಜಿಲ್ಲಾ ಬೆಳಗಾವಿ. ಶ್ರೀಮತಿ ಬಸಮ್ಮ ಪರ್ಸಪ್ಪ ಚೆನ್ನೂರ್, ಸಾಕಿನ್ ಕೋಣನತಂಬಿಗೆ, ತಾಲೂಕು ಕರ್ಜಗಿ, ಜಿಲ್ಲಾ ಹಾವೇರಿ. ಶ್ರೀಮತಿ ಸುಧಾ ಮಲ್ಲಪ್ಪ ಮುಷಿಯಪ್ನವರ್, ಸಾಕಿನ್ ಅಸುಂಡಿ, ತಾಲೂಕು ಮತ್ತು ಜಿಲ್ಲಾ ಗದಗ್. ಶ್ರೀಮತಿ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ, ಸಾಕಿನ್ ವಿಜಯಪುರ, ತಾಲೂಕು ಮತ್ತು ಜಿಲ್ಲಾ ವಿಜಯಪುರ. ಶ್ರೀಮತಿ ಸಂಗೀತಾ ಸಂಜೀವ್ ಕಾಂತಿ, ಸಾಕಿನ್ ಜಗ್ನೂರ್, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಶ್ರೀಮತಿ ಕಮಲಾ ದೇವೇಂದ್ರ ಕೊಡೇರ್, ಸಾಕಿನ್ ಹರಗನಹಳ್ಳಿ, ತಾಲೂಕು ಮುಂಡಗೋಡ್, ಜಿಲ್ಲಾ ಉತ್ತರ ಕನ್ನಡ. ಶ್ರೀಮತಿ ಶಿವಲೀಲಾ ಶಿವಬಸಯ್ಯ ಹಿತ್ತಲ್ಮನಿ, ಸಾಕಿನ್ ಸಾಸ್ವೆಹಳ್ಳಿ, ತಾಲೂಕು ಅಣ್ಣಿಗೇರಿ, ಜಿಲ್ಲಾ ಧಾರವಾಡ. ವೇದಿಕೆ ಮೇಲಿರುವ ಗಣ್ಯಮಾನ್ಯರು, ನಮ್ಮ ಎಲ್ಲ ಶ್ರೇಷ್ಠ ಕೃಷಿ ಮಹಿಳೆಯರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಮಾತನಾಡುತ್ತಾ, ನಾನು ಯೂನಿವರ್ಸಿಟಿಯವರಿಗೆ ನಾನು ಬಹಳ ಸಲ ಪಾಟೀಲ್ ಸಾಹೇಬ್ರ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ದೆ, ನಮ್ಮ ಯೂನಿವರ್ಸಿಟಿ ಇಲ್ಲಾಗಿದೆ, ಇದರಿಂದ ಈ ಸಂಶೋಧನೆಯಿಂದ ಈ ಒಂದು ರಿಸರ್ಚ್ನಿಂದ ನಮ್ಮ ಉತ್ತರ ಕರ್ನಾಟಕಕ್ಕೂ ಹಾಗೂ ನಮ್ಮ ಧಾರವಾಡ ಜಿಲ್ಲೆಗೆ ಲಾಭ ಆಗ್ತಾ ಇದೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ದರೆ ಚೈನಾ ಇವತ್ತು ಸುಮಾರು 220 ಮಿಲಿಯನ್ ಟನ್ನಷ್ಟು ರೈಸನ್ನು ಬೆಳೀತದೆ. ಇವತ್ತು ಭಾರತ ದೇಶ ಸುಮಾರು ನಾವು 140 ಟನ್ ರೈಸನ್ನು ಬೆಳಿತೀವಿ. ಅದಾದ ನಂತರ ಇಂಡೋನೇಷಿಯಾ ಸುಮಾರು 30 ಮಿಲಿಯನ್ ಟನ್ ರೈಸನ್ನು ನಾವು ಬೆಳೀತಾ ಇದ್ದೀವಿ. ಯಾಕೆ ಇದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ಪರ್ ಹೆಕ್ಟರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಚೈನಾ ಸುಮಾರು 7 ಟನ್ನು ಒಂದು ಹೆಕ್ಟರ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಭಾರತ ದೇಶ ಸುಮಾರು 3.5 ಟನ್ನನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಆಗಿ ಇಂಡೋನೇಷಿಯಾ ಸುಮಾರು 5 ಟನ್ನನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದಕ್ಕೆ ಹೆಚ್ಚಿನ ಸಂಶೋಧನೆ ಒತ್ತನ ಆಗಬೇಕು. ನಮ್ಮ ರೈತರು ಪ್ರೊಡಕ್ಷನ್ನ ಜಾಸ್ತಿ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸಹಪಾಠಿಯಾಗಿ ಇದ್ರ ಬಗ್ಗೆ ಸಂಶೋಧನೆ ಆಗಿ ಇನ್ನು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಆಗ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಚೈನಾದಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕಿಂತ ಏರೇಬಲ್ ಲ್ಯಾಂಡ್ ಭಾಳ ಕಮ್ಮಿ ಇದೆ. 120 ಮಿಲಿಯನ್ ಟನ್ನು ಏರೇಬಲ್ ಲ್ಯಾಂಡ್ ಅಲ್ಲಿ ಚೈನಾದಲ್ಲಿ ಇದ್ರೆ 150 ಮಿಲಿಯನ್ ಟನ್ ನಮ್ಮ ಭಾರತ ದೇಶದಲ್ಲಿದೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಯುವಜನತೆ ಕೊಡಬೇಕು. ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಅವರು ಮಾತನಾಡುತ್ತಾ, ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಸಹಿತ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಪಟ್ಟುಕೊಂಡಿದ್ದಾರೆ. ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡೋರು ಇಲ್ಲಿದ್ದಾರೆ. ಇನ್ನಷ್ಟು ಹೆಚ್ಚು ಹೆಚ್ಚು ಜನ ಕೃಷಿಕರುಗಳಿಗೆ ಹೋಗಿ ಅವ್ರ ಹಳ್ಳಿಗೆ ಹೋಗಿ ಅವರಿಗೆಲ್ಲ ಮಾಹಿತಿಯನ್ನು ಕೊಟ್ಟರೆ ಒಳ್ಳೆಯದಾಗ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದೆಲ್ಲ ರೀತಿಯಿಂದ ಕೃಷಿ ವಿದ್ಯಾಲಯ ಎಲ್ಲ ರೀತಿಯಿಂದ ನಾನು ನೋಡಿ, ನಾನು ರೈತ ಇರೋದ್ರಿಂದ ಮೇಲಿಂದ ಮೇಲೆ ಇಲ್ಲಿ ಬರ್ತೀನಿ. ಎಲ್ಲ ಸಾವಯವ ಗೊಬ್ಬರ ಸಲುವಾಗಿ ಮತ್ತೊಂದು ಸಲುವಾಗಿ ಇಲ್ಲೆಲ್ಲ ಬರ್ತೀವಿ. ರೈತರಿಗೆ ಸಾವಯವ ಗೊಬ್ಬರದ ಬಗ್ಗೆ, ಚೆಕ್ ಡ್ಯಾಮ್ ಬಗ್ಗೆ, ಆಮೇಲೆ ಕೃಷಿ ಹೊಂಡದ ಬಗ್ಗೆ, ಡ್ರಿಪ್ ಇರಿಗೇಷನ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇನ್ನೂ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಎಲ್ಲ
ಕುಲಪತಿಗಳ ಮುಖಾಂತರ ಎಲ್ಲ ವಿಶ್ವವಿದ್ಯಾಲಯ ಕೆಲಸ ಮಾಡೋರಿಗೆ ಹೇಳ್ತೀನಿ, ದಯಮಾಡಿ ನೀವೆಲ್ಲ ಒಂದು ನೌಕರಿ ಮಾಡ್ತೀರಿ, ನೀವೆಲ್ಲ ಸುಖವಾಗಿದ್ದೀರಿ, ನೀವು ಸುಖವಾಗಿದ್ದರೆ ಅಷ್ಟಾಗಂಗಿಲ್ಲ, ರೈತರನ್ನು ಸುಖವಾಗಿಡಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕು ನೀವು ಮಾಡಿದರೆ ಅದರಂಥ ಒಂದು ಉತ್ತಮವಾದಂಥ ಕೆಲಸ ಬೇರೆ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ರೈತರ ಸಂಕಷ್ಟಗಳನ್ನು ಮುಖ್ಯಮಂತ್ರಿ ತಿಳ್ಕೊಂಡಾರ, ಸಚಿವರು ತಿಳ್ಕೊಂಡಾರ. ಬರುವಂಥ ದಿನಮಾನಗಳಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಸರ್ಕಾರನೂ ಮಾಡಬೇಕು, ನಾವು ಮಾಡಬೇಕು, ಕೃಷಿ ವಿಶ್ವವಿದ್ಯಾಲಯ ಮಾಡಬೇಕು. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೃಷಿ ಮೇಳ 2025 ಉದ್ಘಾಟಿಸಿ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ, ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದ ಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು. ಇವತ್ತು ಸ್ವಾವಲಂಬನೆ ಆಗಿದೆ. ಆದರೆ ಒಂದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ಕೃಷಿ ವಿಶ್ವವಿದ್ಯಾಲಯದವರದು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು. ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ, ಸ್ವಾವಲಂಬನೆ ಇರಲಿಲ್ಲ. ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆಮೇಲೆ ಬದಲಾವಣೆ ಆದಮೇಲೆ ಆಹಾರದ ನಾವು ರಫ್ತನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದೋ. ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಕೂಲವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನು ಬೆಳೀರಿ, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ರೈತರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ವಿಜ್ಞಾನಿಗಳು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಾವು ಯಾವ ಬೆಳೆಯನ್ನು ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ, ರೈತರಿಗೆ ತಲುಪಬೇಕು. ನಾವು ಭಾಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೀವಿ. ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು. ಲ್ಯಾಬ್ ಟು ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿಶ್ವವಿದ್ಯಾಲಯಗಳಿರ್ತಕ್ಕಂಥದ್ದು. ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕೃಷಿ ಮೇಳದ ಅಧ್ಯಕ್ಷರು ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾರೋಪಗೊಂಡಿತು. ಇದುವರೆಗೂ ನಿನ್ನೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ಮೇಳ 2025 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ದತ್ತಾತ್ರೇಯ ತಾಂಬೆ ಹಾಗೂ ಉಮೇಶ ತಳವಾಯಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.